ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಮಳೆ ಬೆಳಗಾವಿ ಹಾಗೂ ಬಾಗಲಕೋಟೆ ಜನರ ಪಾಲಿಗೆ ವರದಾನವಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದ 2 ಜಿಲ್ಲೆಗಳಲ್ಲಿ ನೆರೆಯ ನರಕ ಸೃಷ್ಟಿಯಾಗಿದೆ. ವೇದಗಂಗಾ ದೂದಗಂಗಾ ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ಮಾರ್ಕಂಡೇಯ ನದಿ ಈಗ ತನ್ನ ವ್ಯಾಪ್ತಿಯನ್ನು ಬಿಟ್ಟು ರೈತರ ಜಮೀನುಗಳಿಗೆ ನುಗ್ಗಿರ್ತಕ್ಕಂಥದ್ದು ನೋಡಬಹುದು. ಮಳೆಯೇ ಇಲ್ಲದೆ ನೆರೆ ನರಕ ಸೃಷ್ಟಿಯಾಗೋದು ಅಂದ್ರೆ ಇದೇ ನೋಡಿ. ಬೆಳಗಾವಿಯಲ್ಲಿ ಹೇಳ್ಕೊಳ್ಳುವಂತ ಮಳೆ ಆಗ್ತಾ ಇಲ್ಲ, ಆದ್ರೂ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ. ನದಿಗಳೆಲ್ಲ ದಿಕ್ಕೆಟ್ಟು ಓಡ್ತಾ ಇದ್ದು ಊರಿಗೆ ಊರೇ ಮುಳುಗೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ಮಳೆ ಬೆಳಗಾವಿ ಮಂದಿಯನ್ನ ಅಕ್ಷರಶಃ ಕಂಗಾಲಾಗಿಸಿದೆ. ಹೊಲ ಗದ್ದೆಗಳೆಲ್ಲ ಮುಳುಗಿ ಹೋಗಿದ್ದು 10 ಜನ ಮನೆ ಮಠ ಕಳ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ. ಕಳೆದ 3-4 ದಿನಗಳಿಂದ ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟೂ ಬಿಡದೆ ಸುರಿತಾ ಇರೋ ಮಳೆ ಬೆಳಗಾವಿ ಹಾಗೂ ಬಾಗಲಕೋಟೆ ಜನರನ್ನು ಕಂಗಾಲಾಗಿಸಿದೆ. ಮಹಾರಾಷ್ಟ್ರ ಮಳೆ ಉಕ್ಕಿ ಹರಿತಾ ಇವೆ ಹೊಳೆ. ಬೆಳಗಾವಿ ಬಾಗಲಕೋಟೆಯಲ್ಲಿ ಮಹಾ ಮಳೆ ಅವಾಂತರ. ಮಹಾರಾಷ್ಟ್ರ ಮಳೆಗೆ ಬೆಳಗಾವಿಯ 3-4 ತಾಲೂಕುಗಳು ನಲುಗಿ ಹೋಗಿವೆ. ಕೃಷ್ಣಾ ನದಿ ನೀರಿನ ಒಳಹರಿವು ಕ್ಷಣಕ್ಕೂ ಏರಿಕೆ ಆಗ್ತಾ ಇದ್ದು 1,35,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ದೂದ್ಗಂಗಾ ವೇದಗಂಗಾ ನದಿಯ ಅಬ್ಬರಕ್ಕೆ ಚಿಕ್ಕೋಡಿಯ 7 ಸೇತುವೆಗಳು ಜಲಾವೃತವಾಗಿವೆ. ಕೃಷ್ಣಾ ನದಿಯ ಉಪನದಿಗಳಾಗಿರ್ತಕ್ಕಂಥ ವೇದಗಂಗಾ ದೂದಗಂಗಾ ನದಿಗಳು ಕೂಡ ಏನಂತಂದ್ರೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ಸೊ ನಾನಿವಾಗ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ನದಿ ತನ್ನ ಪಾತ್ರ ಬಿಟ್ಟು ಹೊರಗಡೆ ಬಂದಿರತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ ಸುಮಾರು ಇಲ್ಲಿಂದ 200 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ನದಿ ಇದು. ಆ ನದಿ ಏನಂತಂದ್ರೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರೋದ್ರಿಂದ ಇವಾಗ ನದಿ ಏನಂತಂದ್ರೆ ಸಂಪೂರ್ಣವಾಗಿ ತನ್ನ ಪಾತ್ರವನ್ನು ಬಿಟ್ಟು ಈಗ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗದ್ದೆಗಳಿಗೆ ನುಗ್ಗಿ ಈಗ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಮಳೆ ಯಾವ ಮಟ್ಟಿಗೆ ಇವತ್ತು ರೌದ್ರ ಉತಾವರಣ ತಾಳಿದೆ ಅಂತಂದ್ರೆ ಇವತ್ತು ಬೆಳೆಗಳನ್ನು ಸಹ ಕೊಚ್ಕೊಂಡು ಹೋಗೋ ರೀತಿಯಲ್ಲಿ ಇವತ್ತು ಮಳೆ ಆಗಿ ಇವತ್ತು ನದಿಗಳು ತುಂಬಿ ಹರಿತಾ ಇರತಕ್ಕಂಥದ್ದು. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಎಲ್ಲಂದ್ರಲ್ಲಿ ನೀರು ನುಗ್ತಾ ಇರೋ ಪರಿಣಾಮ ರಾಯಭಾಗ ತಾಲೂಕಿನ ಕುಡಚಿ ಸೇತುವೆ ಮುಳುಗಡೆಯಾಗಿದೆ. ಇದರ ಪರಿಣಾಮ ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿದ್ದು ಮಹಾರಾಷ್ಟ್ರ ಸಂಪರ್ಕಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಇದೇ ಸೇತುವೆ ಮೇಲೆ ನಿತ್ಯ 100 ವಾಹನಗಳು ಸಂಚಾರ ಮಾಡ್ತಾ ಇದ್ವು. ಆದ್ರೀಗ ಸೇತುವೆ ಬಂದ್ ಆಗಿರೋದ್ರಿಂದ 50 ಕಿಲೋಮೀಟರ್ ಸುತ್ತುವರೆದು ಓಡಾಡ್ತಾ ಇದ್ದಾರೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರೋ ಮಳೆ ಮಾರ್ಕಂಡೇಯ ನದಿಗೆ ಜೀವ ಕಳೆಯನ್ನ ತಂದಿದೆ. ಮೇಲಿಂದ ಮೇಲೆ ಮಳೆಯಾಗ್ತಾ ಇರೋದ್ರಿಂದ ಮಾರ್ಕಂಡೇಯ ನದಿ ಮೈದುಂಬಿ ಹರಿತಾ ಇದ್ದು ನದಿ ತೀರದ ಕೃಷಿ ಜಮೀನುಗಳು ಜಲಾವೃತವಾಗಿವೆ. 100 ಎಕರೆ ಜಾಗದಲ್ಲಿ ಬೆಳೆದಿದ್ದ ಕಬ್ಬು, ಮೆಕ್ಕೆಜೋಳ, ಭತ್ತದ ಗದ್ದೆ ಆಪೋಷಣೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಮನೆಗಳಿಗೂ ನೀರು ನುಗ್ಗುವ ಆತಂಕ ಶುರುವಾಗಿದೆ. ಬೆಳಗಾವಿ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಬೆಳಗಾವಿಯ ನದಿಗಳಿಗೆ ಈಗ ಜೀವಕಳೆ ಬಂದಿದೆ. ನಾನೀಗ ಬೆಳಗಾವಿ ಹೊರವಲಯದ BK ಕಂಗಾಳಿ ಹರಿಯುವಂಥ ಮಾರ್ಕಂಡೇಯ ನದಿ ಇದ್ದಲ್ಲಿ ಮಾರ್ಕಂಡೇಯ ನದಿ ಈಗ ತನ್ನ ವ್ಯಾಪ್ತಿಯನ್ನು ಬಿಟ್ಟು ವಿಸ್ತಾರಗೊಂಡು ರೈತರ ಜಮೀನುಗಳಿಗೆ ನುಗ್ಗಿರ್ತಕ್ಕಂಥದ್ದು ನೋಡ್ಬೋದು. ಏನೋ ಭತ್ತ ಮತ್ತು ಮೆಣಸಿನಕಾಯಿ ಸೇರಿದಂತೆ ಅನೇಕ ಬೆಳೆಗಳು ಈಗ ಜಲಾವೃತಗೊಂಡಿವೆ. ನದಿಯ ಪಕ್ಕದಲ್ಲಿರ್ತಕ್ಕಂಥ ಬಾವಿಗಳು ಈಗ ಜಲಾವೃತಗೊಂಡಿರ್ತಕ್ಕಂಥ ದೃಶ್ಯಗಳು ಮತ್ತು ಇಲ್ಲೇನೋ ರೈತರು ತಮ್ಮ ಹೊಲಗಳಿಗೆ ಹಾಕಿದಂಥ ಪಂಪ್ಸೆಟ್ಗಳನ್ನೆಲ್ಲವನ್ನು ಕೂಡ ಈಗ ಬಿಚ್ಚಿ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. ಏನು ಬೆಳಗಾವಿಗೆ ಕುಡಿಯುವ ನೀರು ಪೂರೈಸುವ ರಕಸ್ಕೊಪ್ಪ ಜಲಾಶಯ ಭರ್ತಿ ಆದರೆ ಮತ್ತಷ್ಟು ನೀರು ಈ ಒಂದು ನದಿಗೆ ಹರಿದು ಬರೋದಿಲ್ಲ. ಒಟ್ಟಾರೆ ಬೆಳಗಾವಿಯಲ್ಲಿ ಏನು ನದಿಗಳಿಗೆ ಜೀವ ಕಳೆ ಬಂದಿರತಕ್ಕಂಥದ್ದು. ಮಹಾರಾಷ್ಟ್ರದ ಮಳೆ ಉತ್ತರ ಕರ್ನಾಟಕದ ರೈತರಿಗೆ ಜೀವದಾನ ಕೊಡ್ತಾ ಇದೆ. ಈ ಬಾರಿ ಕರುನಾಡಲ್ಲಿ ಮಳೆಯೇ ಆಗ್ತಾ ಇಲ್ಲ. ಬೆಳೆಗಳಿಗಿರ್ಲಿ ಕುಡಿಯೋದಕ್ಕೂ ನೀರಿನ ಸಮಸ್ಯೆ ಎದುರಾಗೋ ಆತಂಕ ಕಾಡ್ತಾ ಇತ್ತು. ಇಂಥ ಹೊತ್ತಲ್ಲಿ ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಕೃಷ್ಣಾ ಘಟಪ್ರಭಾ ನದಿಗಳು ಮೈದುಂಬಿ ಹರಿತಾ ಇವೆ. ಇದರಿಂದಾಗಿ ಬಾಗಲಕೋಟೆ ಜನ ಫುಲ್ ಖುಷ್ ಆಗಿದ್ದಾರೆ. ಹಿಪ್ಪರಗಿ ಬ್ಯಾರೇಜ್ಗೆ 1,19,000 ಕ್ಯೂಸೆಕ್ ಒಳಹರಿವು ಹರಿದು ಬರ್ತಾ ಇದೆ. ಮಹಾಮಳೆಯ ಪರಿಣಾಮ ಬಾಗಲಕೋಟೆಯ ಘಟಪ್ರಭಾ ನದಿಯಲ್ಲೂ ಭಾರೀ ಪ್ರಮಾಣದ ನೀರಿನ ಏರಿಕೆಯಾಗಿದೆ. ಡಬಳೇಶ್ವರ ಗ್ರಾಮದ ವ್ಯಾಪ್ತಿಯಲ್ಲಿ 15,000 ಕ್ಯೂಸೆಕ್ನಷ್ಟು ಒಳಹರಿವು ಹರಿದು ಬರ್ತಾ ಇದ್ದು ಡಬಳೇಶ್ವರದ ಸೇತುವೆ ಮುಳುಗೋ ಹಂತಕ್ಕೆ ಬಂದಿದೆ.
ಇನ್ನೆರಡು ಅಡಿಯಷ್ಟು ನೀರು ಮೇಲಕ್ಕೇರಿದ್ರೆ ಇಡೀ ಸೇತುವೆಯೇ ಮುಳುಗಡೆ ಆಗಲಿದೆ. ಒಂದ್ ವೇಳೆ ಸೇತುವೆ ಜಲಾವೃತವಾದ್ರೆ 100 ಎಕರೆ ಹೊಲಗಳು ಕೆರೆ ತರ ಆಗುತ್ತೆ. ಒಟ್ನಲ್ಲಿ ಮಹಾರಾಷ್ಟ್ರದ ಮಳೆಗೆ ಉತ್ತರ ಕರ್ನಾಟಕದ ಜನ ಫುಲ್ ಖುಷಿಯಾಗಿದ್ದಾರೆ. ಈ ಬಾರಿ ಭೀಕರ ಬರ ಆವರಿಸುತ್ತೆ ಅನ್ನೋ ಆತಂಕದ ಹೊತ್ತಲ್ಲೇ ನದಿಗಳೆಲ್ಲ ಉಕ್ಕಿ ಹರಿಯೋದಕ್ಕೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.